ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ 2025 ಟಾಟಾ ಅಲ್ಟ್ರೋಸ್ ಫೇಸ್ ಲಿಫ್ಟ್ ಗಾಡಿಗಳ ಮುಂದೆ ಇದ್ದೀನಿ. ಸೊ ನೋಡ್ಬೋದು, ಹಳೆ ಗಾಡಿ ಪಕ್ಕದಲ್ಲೇ ಇದೆ. ಹಳೆ ಗಾಡಿ ಒಂದು ಲುಕ್ ಹೇಗೆ ಕಾಣ್ತದೆ, ಹೊಸ ಗಾಡಿ ಹೇಗಿದೆ ಅಂತ. ಸೊ ಹೊಸ ಗಾಡಿ ಬಗ್ಗೆ ಹೇಳೋದಾದರೆ, ಫ್ರಂಟಿಂದ ಹೇಳೋದ್ರೆ ಫ್ರಂಟ್ ಬಂಪರ್ ಕಂಪ್ಲೀಟಾಗಿ ಚೇಂಜ್ ಆಗಿರುವಂಥದ್ದು. ಫ್ರಂಟ್ ಬಂಪರ್ ನೀವು ನೋಡ್ತಿದ್ದೀರಾ, ಟಿ ಲೋಗೋ ಪಕ್ಕದಲ್ಲಿ ಗ್ರಿಲ್ಸ್ ಏನಿದೆ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಜೊತೆಗೆ ಇಲ್ಲಿ ನಿಮಗೆ 360 ಡಿಗ್ರಿನ ಒಂದು ಪಾರ್ಟ್ ಆಗಿರುವಂಥ ಕ್ಯಾಮ್ರಾ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಕೆಳಗೆ ನಂಬರ್ ಪ್ಲೇಟಿಗೆ ಜಾಗ ಬಿಟ್ಟಿದ್ದಾರೆ, ಅಲ್ಲಿಂದ ಕೆಳಗೆ ಗ್ರಿಲ್ಸ್ ನೀವು ನೋಡ್ಬೋದು ಹೇಗೆ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಲೈನ್ಸ್ ಎಲ್ಲ ಕೊಡ್ತಾ ಇದ್ರು. ಸೊ ಇಲ್ಲಿ ನೋಡ್ಬೋದು ನೀವು ಹೇಗಿದೆ ಅಂತ, ಎಕ್ಸ್ಟ್ರಾ ಲೈನ್ಸ್ ಎಲ್ಲ ಕಟ್ಟಾಗಿರುವಂಥದ್ದು. ಈ ಗಾಡೀಲಿ ಹೇಗಿದೆ, ಈ ಗಾಡೀಲಿ ನೋಡ್ಬೋದು ಹೇಗೆ ಅಂತ, ಎಷ್ಟು ಚೇಂಜಸ್ ಆಗಿದೆ ಅಂತ. ಸೊ ಆಮೇಲೆ ಇದರಲ್ಲಿ ನಿಮಗೆ ಹೆಡ್ಲೈಟಲ್ಲಿ ಕಂಪ್ಲೀಟಾಗಿ ಚೇಂಜ್ ಆಗಿರುವಂಥದ್ದು. ಇಲ್ಲೇ ಐಬ್ರೋ ಶೇಪ್ನಲ್ಲಿ ನಿಮಗೆ DRL ಲೈಟ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಜೊತೆಗೆ ಇದರಲ್ಲೇ ನಿಮಗೆ 4 ಇಂಡಿಕೇಟರ್ ಆಗಿರ್ಬೋದು, ಇಂಡಿಕೇಟರ್ಸ್ ಆಗಿರ್ಬೋದು, ಸೈಡ್ ಇಂಡಿಕೇಟರ್, ಲೆಫ್ಟ್ ರೈಟ್ ಆ ಥರ ಇಂಡಿಕೇಟರ್ಸ್ ಏನು ಬರುತ್ತೆ ಅದು ನಿಮಗೆ ಇಲ್ಲಿ ಬರುವಂಥದ್ದು. ಜೊತೆಗೆ LED ಒಂದು ಲೈಟ್ ನೀವು ನೋಡ್ಬೋದು ಹೇಗಿದೆ ಅಂತ. ಮೊದಲೆಲ್ಲ ರೌಂಡ್ ಶೇಪಲ್ಲಿ ಕೊಡ್ತಿದ್ರು, ಈಗ ನಿಮಗೆ ಲೋ ಬೀಮ್ ಆಗಿದ್ದು ಹೈ ಬೀಮ್ ಆಗಿರೋದು ಡಿಫ್ರೆಂಟಾಗಿ ಕೊಟ್ಟಿರುವಂಥದ್ದು. ಇದು ಕಂಪ್ಲೀಟಾಗಿ ಚೇಂಜ್ ಆಗಿರೋದು. ಈ ಅಸೆಂಬಲ್ಲೇ ಕಂಪ್ಲೀಟಾಗಿ ಚೇಂಜ್ ಆಗಿರುವಂಥದ್ದು ನೀವು ನೋಡ್ಬೋದು. ಇದು ಬಂದುಬಿಟ್ಟು ಹೆಡ್ಲೈಟ್ ಅಲ್ಲ, ಇದು ಬಂದುಬಿಟ್ಟು ಫಾಗ್ ಲ್ಯಾಂಪ್ ಆಗಿರುವಂಥದ್ದು. ಫಾಗ್ ಲ್ಯಾಂಪ್ ನಿಮಗೆ ನೋಡ್ಬೋದು ಹೇಗೆ ಕೊಟ್ಟಿದ್ದಾರೆ ಅಂತ. ಇದಿಷ್ಟು ಫ್ರಂಟ್ ಒಂದು ಪ್ರೊಫೈಲ್ ಆಗಿರುತ್ತೆ. ನೀವು ನೋಡ್ಬೋದು 2 ವೈಪರ್ ಕೊಟ್ಟಿರುವಂಥದ್ದು. ಇದು ಈ ಒಂದು ಗಾಡಿಗಳಲ್ಲಿ ಅಡಾಸ್ ಅಂತ ಸಿಸ್ಟಮ್ ಬರೋದಿಲ್ಲ. ಆಮೇಲೆ ಜೊತೆಗೆ ಇದರಲ್ಲಿ ನಿಮಗೆ ಸೆನ್ಸರ್ ಕೂಡ ಸಿಗೋದಿಲ್ಲ. ಸೊ ಫ್ರಂಟ್ ಕ್ಯಾಮ್ರಾ ಸಿಗ್ತಾಯಿದೆ, 2 ಪಾರ್ಕಿಂಗ್ ಆಗಿರುವಂಥ ಒಂದು ಸೆನ್ಸರ್ ಕೂಡ ಸಿಗೋದಿಲ್ಲ ನೋಡ್ಬೋದು. ಇನ್ನು ಸೈಡಿಂದ ನೀವು ನೋಡೋದಾದರೆ ಇದು ಬಂದುಬಿಟ್ಟು ವೀಲ್ ಕ್ಯಾಪ್ ಆಗಿರೋಲ್ಲ, ಅಲಾಯ್ ಕೊಟ್ಟಿರುವಂಥದ್ದು. ಅಲಾಯ್ ತುಂಬ ಹೆವಿಯಾಗಿದೆ ಅಂತ ಹೇಳ್ಬೋದು, ತುಂಬ ದೊಡ್ಡದಾಗಿದೆ. ಜೊತೆಗೆ ಇದರಲ್ಲಿ ನಿಮಗೆ TPMS ಸಿಗುವಂಥದ್ದು, ಹಾಗಾಗಿ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ TPMS ಅಂತ. ಜೊತೆಗೆ ಇದರಲ್ಲಿ ಟೈರ್ ಸೈಜ್ ಬಂದುಬಿಟ್ಟು 185/60R16 85H ಅಂತ ನೋಡ್ಬೋದು. 16 ಇಂಚ್ನ ಅಲಾಯ್ ವೀಲ್ ಕೂಡ ಇರುವಂಥದ್ದು ನೀವು ನೋಡ್ಬೋದು. ಇನ್ನು ಸೈಡಿಂದ ನೀವು ನೋಡೋದಾದರೆ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಸೈಡ್ ಮಿರರ್ ಏನಿದೆ ಇದರ ಅಸೆಂಬಲೇ ಕಂಪ್ಲೀಟಾಗಿ ಚೇಂಜ್ ಆಗಿರುವಂಥದ್ದು. ಇದರಲ್ಲೊಂದು ಡಿಸೈನ್ ನೀವು ನೋಡ್ಬೋದು, ಇದು ಮೊದಲೆಲ್ಲ ಬರ್ತಾಯಿತ್ತಿಲ್ಲ, ಇವಾಗ ಒಂದು ಡಿಸೈನ್ ಕೂಡ ಚೇಂಜ್ ಆಗಿರುವಂಥದ್ದು. ಇದರಲ್ಲೇ ನಿಮಗೆ ಸೈಡ್ ವ್ಯೂನ ಕ್ಯಾಮ್ರಾ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಸೈಡ್ ವ್ಯೂಯಿಂದ ಹೇಗೆ ಕಾಣುತ್ತೆ ಗಾಡಿ ಅನ್ನೋದು. ಜೊತೆಗೆ ನಿಮಗೆ ಇಲ್ಲಿ ಫ್ಲಶ್ ಡೋರ್, ಇದು ಮ್ಯಾನುವಲ್ ಆಗಿರುತ್ತೆ, ಆಟೋಮೆಟಿಕ್ ಆಗಿರೋಲ್ಲ. ನಿಮಗೆ ಇಲ್ಲೇ ನಿಮಗೆ ಕೈಯಲ್ಲಿ ಒತ್ಬಿಟ್ಟು ಹಿಂಗೆ ಓಪನ್ ಮಾಡಬೇಕಾಗುತ್ತೆ. ಸೊ ಕ್ಲೋಸ್ ಮಾಡಿದಾಗ ನೋಡ್ಬೋದು ಅನ್ಲಾಕ್ ಎಲ್ಲ ಆಯಿತು ಅಂತಂದರೆ ನಿಮಗೆ ಕ್ಯಾಮ್ರಾದಲ್ಲಿ ಬ್ಲಿಂಕಿಂಗ್ ಆಗುತ್ತೆ, ಬಟ್ ಬ್ಲಿಂಕಿಂಗ್ ಆಗಲ್ಲ, ಡೈರೆಕ್ಟ್ ಲೈಟ್ ಕಂಟಿನ್ಯೂ ಆಗಿ ಬರ್ತಾ ಇರುವಂಥದ್ದು ನೋಡ್ಬೋದು. ಇನ್ನು ಇಂಟೀರಿಯರ್ ಮತ್ತೆ ತೋರಿಸ್ತೀನಿ. ಜಸ್ಟ್ ಸೈಡ್ ಲುಕ್ಕಿಂದ ನೀವು ನೋಡ್ಬೋದು ಹೇಗಿದೆ ಅನ್ನೋದು. ಇನ್ನು ನಿಮಗೆ ರೇರ್ ಡೋರ್ ಕ್ಯಾರಿ ಆಗಿರುವಂಥದ್ದು, ನಾರ್ಮಲ್ ಹಳೆದೇ ಡೋರ್ ಕ್ಯಾರಿ ಆಗಿರುವಂಥದ್ದು, ಹಳೆ ಸ್ಟೈಲಲ್ಲೇ ರೇರ್ ಡೋರ್ ಕೂಡ ಕ್ಯಾರಿ ಆಗಿರುವಂಥದ್ದು. ಡೋರು ಹೆಂಗೆ ಓಪನ್ ಮಾಡ್ತಾರೆ ಅದು ಕ್ಯಾರಿ ಆಗಿರುವಂಥದ್ದು. ಇನ್ನು ರೂಫಲ್ಲಿ ನಿಮಗೆ ಬ್ಲ್ಯಾಕಲ್ಲಿ ಫಿನಿಶಿಂಗ್, ಇದು ಬಂದುಬಿಟ್ಟು ಬೇಜ್ ಕಲರ್ ಅಂತ ಹೇಳ್ತಾರೆ. ರೂಫಲ್ಲಿ ನಿಮಗೆ ನೋಡ್ಬೋದು ಇದು ಶಾರ್ಪಿನ್ ಆ್ಯಂಟೆನ ಕೊಟ್ಟಿರುವಂಥದ್ದು. ಇನ್ನು ನಿಮಗೆ ಟೈಲ್ಯಾಂಪ್ ಬಂದುಬಿಟ್ಟು ಈ ಥರ ಕೊಡ್ತಿತ್ತು, ಕಂಟಿನ್ಯೂ ಆಗಿ ಒಂದು ಲೈಟ್ ಅಸೆಂಬಲ್ ಕೊಡ್ತಿದ್ರು. ಈಗ ಒಂದು ಡಿಸೈನ್ ಕೂಡ ಕೊಟ್ಟಿದ್ದಾರೆ, ಅದರಲ್ಲಿ ನಿಮಗೆ ಬ್ರೇಕ್ ಲೈಟ್ ಆಗಿರ್ಬೋದು, ಇಲ್ಲಿ ನಿಮಗೆ ಬ್ರೇಕ್ ಲೈಟ್ ಶೋ ಆಗುತ್ತೆ. ಇಲ್ಲಿ ನಿಮಗೆ ಇಂಡಿಕೇಟರ್ ಕೂಡ ಶೋ ಆಗುವಂಥದ್ದು. ಇಲ್ಲಿ 2 ಸ್ಟೆಪ್ ಇದೆ, ಒಂದರಲ್ಲಿ ಬ್ರೇಕ್ ಲೈಟು, ಒಂದರಲ್ಲಿ ಇಂಡಿಕೇಟರ್ಸ್ ಶೋ ಆಗುವಂಥದ್ದು. ಜೊತೆಗೆ ನಿಮಗೆ ಹೆಡ್ಲೈಟ್ ಆನ್ ಮಾಡಿದಾಗ ಇದು ಕನೆಕ್ಟೆಡ್ LED, ಇದು ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಏನಿದೆ ಇದರಲ್ಲಿ ಫುಲ್ಲು ಲೈಟಾಗಿ ಲೋ ಆಗಿ ಒಂದು ಲೈಟ್ ಶೋ ಆಗ್ತಾ ಇರುವಂಥದ್ದು ನೀವು ನೋಡ್ಬೋದು. ಇನ್ನು ನಿಮಗೆ ರೇರಲ್ಲಿ ನಿಮಗೆ ಅಲ್ಟ್ರೋಸ್ ಅನ್ನೋಂಥದ್ದು ಹಳೆ ಗಾಡಿಗಳಲ್ಲಿ ನಿಮಗೆ ಈ ಒಂದು ಪೋರ್ಷನಲ್ಲಿ ಬರ್ತಾಯಿತ್ತು, ಅದೇ ಈಗ ಬೂಟ್ ಡೋರ್ನ ಕೆಳಗೆ ಬಾಟಮಲ್ಲಿ ನಿಮ್ಗೆ ಕೊಟ್ಟಿರುವಂಥದ್ದು, ಅದು ಕೂಡ ಸ್ಟೈಲಿಶ್ ಆಗಿ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ಟಿ ಲೋಗೋ ಬಂದುಬಿಟ್ಟು ಇವಾಗ ಬರೋ ಗಾಡಿಗಳೆಲ್ಲ ಇಂಥದ್ದೇ ಟಿ ಲೋಗೋ ಇರುವಂಥದ್ದು. ಟಿ ಲೋಗೋ ಕೆಳಗೆ ನಿಮಗೆ ರೇರ್ ವ್ಯೂ ಕ್ಯಾಮ್ರಾ ಆಗಿರ್ಬೋದು, 360 ಡಿಗ್ರಿಗೆ ವರ್ಕ್ ಮಾಡುವಂಥ ಕ್ಯಾಮ್ರಾ ಆಗಿರ್ಬೋದು ಇಲ್ಲಿ ಸಿಗುವಂಥದ್ದು. ಜೊತೆಗೆ ನಿಮಗೆ ಗೊತ್ತಾಗ್ತಾ ಇಲ್ಲ, ಇಲ್ಲಿ ನಿಮಗೆ ಬೂಟ್ ಡೋರ್ನ ಓಪನ್ ಮಾಡೋಕ್ಕೆ ರಿಕ್ವೆಸ್ಟ್ ಸೆನ್ಸರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ನಿಮಗೆ ಹಳೆ ಗಾಡಿಗಳಲ್ಲಿ ತೋರಿಸೋದಾದರೆ ನೀವು ನೋಡ್ಬೋದು ಪಕ್ಕದಲ್ಲಿ ಇರುವಂಥದ್ದು ಅಲ್ಟ್ರೋಸ್ ಅನ್ನೋದು ಹೇಗಿತ್ತು, ಎಲ್ಲಿತ್ತು ಅಂತ. ಸೊ ಟಿ ಲೋಗೋ ಹೇಗಿತ್ತು ಅಂತ ಹಳೆ ಗಾಡಿಗಳಲ್ಲಿ ಕ್ಯಾಮ್ರಾ ನೀವು ನೋಡ್ಬೋದು. ಅಲ್ಟ್ರೋಸ್ ಟಿ ಪಕ್ಕದಲ್ಲೇ ಇಲ್ಲಿ ಕ್ಯಾಮ್ರಾ ಬರ್ತಾಯಿತ್ತು. ಅಲ್ಟ್ರೋಸ್ ಅನ್ನೋದು ನಾರ್ಮಲ್ ವರ್ಡಲ್ಲಿತ್ತು, ಆದರೆ ಇದೀಗ ನೀವು ನೋಡ್ಬೋದು ಎಷ್ಟು ಚೇಂಜಸ್ ಆಗಿದೆ ಅಂತ. ಎ ಆಗಿರ್ಬೋದು, ಎಲ್ ಆಗಿರ್ಬೋದು, ಟಿ ನೋಡಿ ಡಬಲ್ 2 ವರ್ಡ್ಸಲ್ಲಿ ಬಂದಿರುವಂಥ ಹೇಗೆ ಅಲ್ಟ್ರೋಸ್. ಸೊ ಝೆಡ್ ಕೂಡ ಹೇಗೆ ಚೇಂಜಸ್ ಆಗಿದೆ ಅಂತ. ರೇರ್ ಬಂಪರ್ ನೀವು ನೋಡ್ಬೋದು. ರೇರ್ ಬಂಪಲ್ಲಿ ಬಂದುಬಿಟ್ಟು ಇಲ್ಲಿ ರಿಫ್ಲೆಕ್ಟರ್ಸ್ ನಿಮ್ಗೆ ಕೊಟ್ಟಿದ್ರೆ, ಮಿಡಲಲ್ಲಿ 2 ರಿವರ್ಸ್ ಸೆನ್ಸರ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ರಿವರ್ಸ್ ಲೈಟ್ ಕೂಡ ನೀವು ನೋಡ್ಬೋದು. ಇದರ ಮೇಲ್ಗಡೆ ನಂಬರ್ ಪ್ಲೇಟ್ ಬರುವಂಥದ್ದು. ಇನ್ನು ನಿಮಗೆ ಇಲ್ಲಿ ರೇರ್ ವೈಪರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಡಿಫಾಗರ್ ಕೂಡ ಕೊಟ್ಟಿರುವಂಥದ್ದು. ವೈಪರ್ಗೆ ವಾಟರ್ ಸಪ್ಲೈ ಬಂದುಬಿಟ್ಟು ನಿಮಗೆ ಇಲ್ಲೇ ಕೊಟ್ಟಿರುವಂಥದ್ದು. ಇದು ಕೂಡ ಬ್ರೇಕ್ ಲೈಟಿಗೆ ವರ್ಕ್ ಮಾಡುವಂಥದ್ದು ನೀವು ನೋಡ್ಬೋದು. ಇನ್ನು ಬೂಟ್ ಡೋರ್ ಓಪನ್ ಮಾಡಿ ಹೇಳೋದಾದರೆ ನಿಮಗೆ ಇಲ್ಲಿ ಪಾರ್ಸಲ್ ಟ್ರೇ ಕೊಡ್ತಾರೆ. ಜೊತೆಗೆ 345 ಲೀಟರ್ ಕೆಪಾಸಿಟಿ ಇರುವಂಥ ಬೂಟ್ ಸ್ಪೇಸ್ ಇರುವಂಥದ್ದು ನೀವು ನೋಡ್ಬೋದು. ಜೊತೆಗೆ ಇಲ್ಲಿ ನಿಮಗೆ
ಈ ಹೈಡ್ ಮಾಡೋಕ್ಕೆ ಒಂದು ಮ್ಯಾಟ್ ಕೂಡ ಕೊಟ್ಟಿರ್ತಾರೆ. ಈ ಮ್ಯಾಟ್ನ ತೆಗೆದ್ರೆ ನಿಮಗೆ ಇಲ್ಲಿ ಟೂಲ್ ಕಿಟ್ ಆಗಿರ್ಬೋದು, ಜಾಕ್ ಆಗಿರ್ಬೋದು, ಸ್ಪೇರ್ ವೀಲ್ ಕೂಡ ಸಿಗುವಂಥದ್ದು. ಸ್ಪೇರ್ ವೀಲ್ ಆಗಿರ್ಬೋದು, ಮೇನ್ ವೀಲ್ ಆಗಿರ್ಬೋದು ಚೇಂಜಸ್ ಇರುತ್ತೆ. ಇದರಲ್ಲಿ ನೀವು ನೋಡ್ಬೋದು R14. ಸೊ R14 ಸಿಗುತ್ತೆ, ಅಂದರೆ 14 ಇಂಚ್ನ ಒಂದು ವೀಲ್ ಸಿಗುವಂಥದ್ದು. ರಿಫ್ಲೆಕ್ಟರ್ ಬ್ರೇಕ್ ಡೌನ್ ಆಯಿತು ಅಂತೆಲ್ಲ ರೋಡ್ ಸೈಡಲ್ಲಿ ಪಾರ್ಕಿಂಗ್ ಮಾಡುವಾಗ ನಿಮಗೆ ರಿಫ್ಲೆಕ್ಟರ್ ಸಿಗುವಂಥದ್ದು ನೀವು ನೋಡ್ಬೋದು. ಇನ್ನು ನಿಮಗೆ ಇಲ್ಲಿ ಮೇಜರ್ ಚೇಂಜ್ ಅಂತಂದರೆ ಇಲ್ಲಿ ಬಟನ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಇದು ಬಂದುಬಿಟ್ಟು ಪಂಚಲ್ಲಿ ಇರುವಂಥ ಒಂದು ಬಟನ್ನ ಕೊಟ್ಟಿರುವಂಥದ್ದು. ಸೀಟ್ನ ಫೋಲ್ಡ್ ಮಾಡೋದಾದರೆ ನೀವು ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥದ್ದು. ಜೊತೆಗೆ ನಿಮಗೆ ಬೂಟ್ ಏನಾದ್ರು ಲಾಕ್ ಆಯಿತು ಅಂತಂದರೆ ನಿಮಗೆ ಇಲ್ಲಿ ಬೂಟ್ನ ಅನ್ಲಾಕ್ ಮಾಡುವಂಥ ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಬೂಟ್ನ ಕ್ಲೋಸ್ ಮಾಡೋದ್ರು ಇಲ್ಲಿ ಎಲ್ಬಿಟ್ಟು ಕ್ಲೋಸ್ ಮಾಡ್ಬೋದು. ರೇರಿಂದ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು ರೇರ್ ಹೇಗಿದೆ ಅಂತ. ಸಖತ್ತಾಗಿದೆ. ರೇರ್ ಫಿನಿಶಿಂಗ್ ಒಂಥರ ಡೀಸೆಂಟ್ ಆಗಿದೆ. ಫ್ರಂಟ್ ಕೂಡ ಚೇಂಜ್ ಆಗಿದೆ. ಸೈಡಿಂದ ಏನೂ ಇಲ್ಲ, ಕಾಮನ್ ಆಗಿ ಇರುವಂಥದ್ದೇ ಕ್ಯಾರಿ ಆಗಿರುವಂಥದ್ದು. 165 mm ಗ್ರೌಂಡ್ ಕ್ಲಿಯರೆನ್ಸ್ ಇರುವಂಥದ್ದು. ಅಂದರೆ ಬಾಡಿಲಿ ಏನೂ ಚೇಂಜಸ್ ಆಗಿಲ್ಲ. ಬಾಡಿಲಿ ಏನೇನು ಪಾರ್ಟ್ಸ್ ಹಾಕ್ಬೋದು ಅದು ಕಂಪ್ಲೀಟಾಗಿ ಚೇಂಜಸ್ ಆಗಿರುವಂಥದ್ದು. ಇದು ಕೂಡ ಒಂದು ನೀಟ್ ಫಿನಿಶಿಂಗ್ ಅಂತ ಹೇಳ್ಬೋದು. ಇದು ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು ಲೈಟ್ ಹೇಗೆ ಉಡ್ತಿದೆ. ಜೊತೆಗೆ ಡೋರ್ ಪ್ಯಾಡಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ಫ್ಯಾಬ್ರಿಕ್ನ ಒಂದು ಬಟ್ಟೆ ಒಂದು ಸ್ಮೂತ್ ಟಚನ್ನು ಇದು ಕೊಟ್ಟಿರುವಂಥದ್ದು. ಬಟ್ಟೆಯಲ್ಲಿ ಇದು ಫಿನಿಶಿಂಗ್, ಇದು ಬಂದುಬಿಟ್ಟು ಒಂಥರ ಫೈಬರ್ನ ಒಂದು ಫಿನಿಶಿಂಗು ಡ್ಯೂಲ್ ಟೋನಲ್ಲಿ ನಿಮ್ಗೆ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು ಹೇಗಿದೆ ಅಂತ. ಆಮೇಲೆ ಡೋರ್ ಹ್ಯಾಂಡಲ್ಸ್ ಇದೆಲ್ಲ ನಿಮಗೆ ಓಲ್ಡೇ ಕ್ಯಾರಿ ಆಗಿರುವಂಥದ್ದು. ಇನ್ನು ರೇರಿಂದ ನೀವು ನೋಡೋದಾದರೆ ಇಲ್ಲಿ ಏನಾದರೂ ಫೈಲ್ಸ್ ಏನೋ ಇಟ್ಕೊಳ್ತೀನಿ ಅಂತಂದರೆ ಫೈಲ್ಸ್ ಹೋಲ್ಡರ್ ಕೂಡ ನೋಡ್ಬೋದು. ಅಲ್ಲಿಂದ ನಿಮಗೆ ರೇರ್ ಇರೋರಿಗೆ ಇಲ್ಲಿ ಮಿಡಲಲ್ಲಿ ನಿಮಗೆ AC ಒಂದು ಸಪ್ಲೈ ಕೊಡುವಂಥದ್ದು. ಇಲ್ಲಿ AC ಎಷ್ಟು ಕಮ್ಮಿ ಜಾಸ್ತಿ ಬೇಕಾದರೆ ನಿಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇಲ್ಲಿಂದ 65 ವೋಲ್ಟ್ನ C ಟೈಪ್ನ ಒಂದು ಪಾಯಿಂಟ್ ಕೊಟ್ಟಿರುವಂಥದ್ದು. 3 ಸೀಟ್ ಬೆಲ್ಟ್ಸ್ ಇಲ್ಲಿ ಬರುತ್ತೆ. ಸೊ ಮಧ್ಯದಲ್ಲಿ ನಿಮಗೆ ಆರ್ಮ್ರೆಸ್ಟ್ ಕೂಡ ನೀವು ನೋಡ್ಬೋದು. ಅದರಲ್ಲಿ 2 ಕಪ್ ಹೋಲ್ಡರ್ ಕೂಡ ಇರುವಂಥದ್ದು. ಇನ್ನು ಇಲ್ಲಿ 6 ಫೀಟ್ವರೆಗೂ ಆರಾಮಾಗಿ ಕೂರ್ಬೋದು, ಜಾಸ್ತಿ ಸ್ಪೇಸ್ ಇದೆ. ಇದರಲ್ಲಿ ಕ್ಯಾಮ್ರಾದಲ್ಲಿ ಹೇಗೆ ಕಾಣುತ್ತೆ ಗೊತ್ತಾಗಲ್ಲ, ಬಟ್ ಹತ್ತಿರದಿಂದ ನೋಡೋಕೆ ಗೊತ್ತಾಗ್ಬೋದು ಹೇಗೆ ಅಂತ. ಒಂಥರ ಸಖತ್ತಾಗಿದೆ, ಬಟ್ ಅಷ್ಟೇ ಗಲೀಜಾಗುವಂಥ ಚಾನ್ಸಸ್ ತುಂಬಾ ಇದೆ. ಇದು ತುಂಬಾ ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ ಇದೆ ಈ ಒಂದು ಕಲರ್ನಲ್ಲಿ. ಸೊ ನೋಡ್ಬೋದು, ಬಟ್ ಬಾಡಿಗೆ ಮತ್ತು ಈ ಇಂಟೀರಿಯರ್ ತುಂಬಾ ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಬಟ್ ಮೇಂಟೆನೆನ್ಸ್ ಅಂತ ಬಂದಾಗ ತುಂಬಾ ರಿಸ್ಕ್ ಇದೆ ಇದೊಂದು. ಇನ್ನು ಫ್ರಂಟಿಗೆ ಹೋಗಿ ನೋಡೋಣ. ಇನ್ನು ಫ್ರಂಟಲ್ಲಿ ನೀವು ನೋಡ್ಬೋದು ಕ್ಲಚ್, ಬ್ರೇಕ್ ಮತ್ತು ಎಕ್ಸಲೇಟರ್ ಪೆಡಲ್ಗಳು ನೀವು ನೋಡ್ಬೋದು. ಅಲ್ಲಿಂದ ಇವುಗಳ ಮೇಲೇ ನಿಮಗೆ ಬಾನೆಟ್ನ ಓಪನ್ ಮಾಡುವಂಥ ಒಂದು ಸ್ವಿಚ್ ಕೂಡ ಕೊಟ್ಟಿರುವಂಥದ್ದು. ಇನ್ನು ಫ್ಯೂಲ್ನ ಬಂದುಬಿಟ್ಟು ಓಲ್ಡ್ ಸ್ಟೆಪ್ಪಲ್ಲೇ ಲಿವರ್ ಎಳೆದ್ರೆ ಓಪನ್ ಆಗುವಂಥದ್ದು. ಇನ್ನು ಸೀಟ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡೋದಾದರೆ ಈ ಥರ ಒಂದು ರಾಡ್ ಕೊಟ್ಟಿರ್ತಾರೆ, ಎತ್ಬಿಟ್ಟು ಹಿಂದೆ ಮುಂದೆ ಮಾಡ್ಕೊಳ್ಬೋದು. ಇನ್ನು ಸೀಟ್ ಅಪ್ ಡೌನ್ ಮಾಡೋಕ್ಕೆ ಇಲ್ಲೊಂದು ಲಿವರ್ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಜೊತೆಗೆ ಇದು ಬಂದುಬಿಟ್ಟು ಪುಷ್ ಸ್ಟಾರ್ಟ್ ಬಟನ್ ಆಗಿರೋದ್ರಿಂದ ಪುಷ್ ಸ್ಟಾರ್ಟ್ ಬಟನ್ ಬಂದುಬಿಟ್ಟು ರೈಟ್ ಸೈಡಲ್ಲಿ ಬರುವಂಥದ್ದು. ಇಲ್ಲಿ ಕೀ ಸೆಟ್ ಆದರೆ, ಇಲ್ಲಿ ಬೇಸಿಕ್ ಗಾಡಿಗಾದರೆ ಕೀ ಸೆಟ್ಟಲ್ಲಿ ನೀವು ಗಾಡಿ ಸ್ಟಾರ್ಟ್ ಮಾಡಬೇಕು, ಆಗ ಈ ಒಂದು ಕ್ಯಾಪ್ ಜಾಗದಲ್ಲಿ ಕೀ ಹಾಕುವಂಥದ್ದು ಬರುತ್ತೆ. ಇನ್ನು ಇಲ್ಲಿ ನೀವು ನೋಡ್ಬೋದು ಗಾಡಿ ಆಫ್ ಆಗಿರೋದ್ರಿಂದ ಟೀ ಲೋಗೋ ಶೋ ಆಗ್ತಾ ಇಲ್ಲ. ಇನ್ನು ಇದು 2 ಸ್ಪೋಕ್ ಎಲಿಮಿನೇಟೆಡ್ ಸ್ಟೇರಿಂಗ್ ಆಗಿರೋದ್ರಿಂದ ನಿಮಗೆ ಈ ಒಂದು ಕಲರಲ್ಲಿ ನಿಮ್ಗೆ ಕಾಣ್ತಾ ಇದೆ, ನೀವು ನೋಡ್ಬೋದು. ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಸ್ಟೇರಿಂಗ್ ಆಗಿರ್ಬೋದು ಎಲ್ಲ ಮ್ಯಾಚಿಂಗ್ ಆಗುವಂಥದ್ದು ಕೊಟ್ಟಿರುವಂಥದ್ದು. ಇನ್ನು 10.25 ಇಂಚಸ್ನ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ಇದು 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಹೊಂದಿರುವಂಥ ಗಾಡಿಯಾಗಿರುತ್ತೆ. ಈ ಒಂದು ಜಾಗದಲ್ಲಿ ನಿಮಗೆ ಹೇಳೋದಾದರೆ ಇಲ್ಲಿ ನಿಮಗೆ ಕಪ್ ಹೋಲ್ಡರ್ ಕೂಡ ಕೊಟ್ಟಿರ್ತಾರೆ. ಇದು ಆರ್ಮ್ರೆಸ್ಟ್ ಬಂದುಬಿಟ್ಟು ಅಡ್ಜಸ್ಟ್ಮೆಂಟ್ ಇರುವಂಥದ್ದು ನೋಡಿ, ಸ್ಲೈಡಿಂಗ್ ಆಗುವಂಥದ್ದು. ಇನ್ನು ಹ್ಯಾಂಡ್ ಬ್ರೇಕ್ ನೀವು ನೋಡ್ಬೋದು. ಹ್ಯಾಂಡ್ ಬ್ರೇಕ್ ಬಂದುಬಿಟ್ಟು ಇದು ಹಳೇದೇ ಕ್ಯಾರಿ ಆಗಿರುವಂಥದ್ದು. ಕೀ ನೀವು ನೋಡ್ಬೋದು, ಕೀ ಟಾಟಾದ ಎಲ್ಲ ಗಾಡಿಗಳು ಈ ಥರನೇ ಇರೋದು, ಕರು ಒಂದುಬಿಟ್ಟು. ಸೊ ಕೀ ವಿತ್ ಕೀಯಲ್ಲಿ ಸ್ಟಾರ್ಟ್ ಮಾಡೋದಾದ್ರೆ ಇನ್ನೂ ಚೇಂಜಸ್ ಬರುತ್ತೆ, ಬೇರೆ ಥರನೇ ಕೀ ಡೈರೆಕ್ಟ್ ಇರುತ್ತೆ, ಫೋಲ್ಡಿಂಗಲ್ಲಿ ಆಗಲ್ಲ. ಒಂದು ಕೀ ಫೋಲ್ಡಿಂಗ್ ಆಗುತ್ತೆ, ಒಂದು ಕೀ ಸ್ಟ್ರೈಟೇ ಇರುವಂಥ ಕೀ ಇರುತ್ತೆ. ಇನ್ನು ನಿಮಗೆ ಇಲ್ಲಿ ಆನ್ ಮಾಡಿ ತೋರಿಸ್ತೀನಿ. ಸೊ ನಿಮಗೆ ಇಲ್ಲಿ ಗಾಡಿಯಲ್ಲಿ ಮೂಡ್ ಲೈಟ್ ಕೊಡೋದ್ರಿಂದ ಒಂದು ಡ್ಯಾಶ್ಬೋರ್ಡ್ನ ಒಂದು ಲುಕ್ ಚೆನ್ನಾಗಿ ಎದ್ದು ಕಾಣುತ್ತೆ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಡ್ಯಾಶ್ಬೋರ್ಡ್ ಚೇಂಜ್ ಅಂತಲೇ ಹೇಳ್ಬೋದು. ಡ್ಯೂಲ್ ಟೋನಲ್ಲಿ ಸಿಗುತ್ತೆ. ಆಮೇಲೆ ಇದು ಬಾಡಿ ಕಲರ್ನ ಕ್ಯಾರಿ ಮಾಡಿರುವಂಥದ್ದು, ಬೇಜ್ ಕಲರು. ಜೊತೆಗೆ ಇಲ್ಲಿ ಮ್ಯಾಟ್ ಫಿನಿಶಿಂಗ್ನ ಒಂದು ಮ್ಯಾಟಲ್ಲಿ ಒಂದು ರಫ್ ಫಿನಿಶಿಂಗ್ನ ಒಂದು ಡ್ಯಾಶ್ಬೋರ್ಡು. ಜೊತೆಗೆ ಇದರಲ್ಲಿ ಒಂಥರ ಡಿಸೈನ್ ಚೇಂಜಸ್ ಆಗಿರೋದು, ಒಂಥರ ನೋಡೋಕ್ಕೆ ಒಂಥರ ಡೀಸೆಂಟಾಗಿ ಸಖತ್ತಾಗಿ ಕಾಣ್ತಾ ಇದೆ. ಜೊತೆಗೆ ನಿಮಗೆ ನಾರ್ಮಲ್ ಇದು ಗ್ಲೋ ಬಾಕ್ಸ್ ಬಂದುಬಿಟ್ಟು ನಾರ್ಮಲ್ AC ಕೂಲ್ಡ್ ಗ್ಲೋ ಬಾಕ್ಸ್ ಆಗಿರೋದಿಲ್ಲ. ಜೊತೆಗೆ ನಿಮಗೆ ಇಲ್ಲಿ ಗ್ಲೋ ಬಾಕ್ಸಲ್ಲಿ 2 ಕಪ್ ಹೋಲ್ಡರ್ ಕೂಡ ನೀವು ನೋಡ್ಬೋದು. ಇಲ್ಲಿ ಕಪ್ ಹೋಲ್ಡರ್ ಇದೆ, ಫೈಲ್ಸ್ ಇಟ್ಕೊಳ್ಳೋಂಥ ಆಪ್ಷನ್ ಕೂಡ ಇದೆ, ರ್ಯಾಕ್ ಕೂಡ ಇದೆ ನೋಡ್ಬೋದು. ಇನ್ನು AC
ವೆಂಟ್ಗಳು ಕೂಡ ಕಂಪ್ಲೀಟಾಗಿ ಚೇಂಜಸ್ ಆಗಿರ್ಬೋದು. ಮೊದಲೆಲ್ಲ ಗಾಡಿಗಳಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಮಾಡ್ತಿದ್ರು, ಇದರಲ್ಲಿ ಡ್ಯಾಶ್ಬೋರ್ಡ್ ಕಂಪ್ಲೀಟಾಗಿ ಆಲ್ಮೋಸ್ಟ್ ತುಂಬಾ ಚೇಂಜಸ್ ಆಗಿರುವಂಥದ್ದು ನೀವು ನೋಡಬಹುದು. ಜೊತೆಗೆ ನಿಮಗೆ ಇಲ್ಲಿ ಆಟೋಸ್ ಆಫ್ ಅಂದರೆ ಗಾಡಿ ಆಟೋ ಆಫ್ ಅಂತೆಲ್ಲ ಆಪ್ಷನ್ ಆಲ್ಟ್ರೋಸಲ್ಲಿ ಕೊಡ್ತೈತಿಲ್ಲ, ಆದರೆ ಇವಾಗ ಕೊಡ್ತಾ ಇರುವಂಥದ್ದು. ಇನ್ನು ಫಾಗ್ ಲ್ಯಾಂಪ್, ಎಕನಾಮಿಕ್ ಮೋಡ್, ಹಜಾರ್ಡ್ ಲೈಟ್, ಇನ್ನು ಲಾಕ್, 360 ಡಿಗ್ರಿ ಕ್ಯಾಮರಾ ಆಗಿರ್ಬೋದು. ಇನ್ನು ಇದು ಎಕ್ಸ್ಪ್ರೆಸ್ ಕೂಲಿಂಗ್ ಆಗಿರ್ಬೋದು, ಇದು ಕೂಲಿಂಗಲ್ಲೇ ಆಪ್ಷನ್ಸ್ ಆಗಿರುವಂಥದ್ದು. ಇದು ಫ್ಯಾನ್ ಎಷ್ಟು ಜಾಸ್ತಿ ಕಮ್ಮಿ ಬೇಕು ಅದನ್ನ ಮಾಡ್ಕೊಳ್ಳುವಂಥದ್ದು, ಇದು ಟೆಂಪ್ರೇಚರ್ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳುವಂಥದ್ದು ಆಗಿರ್ಬೋದು ಇರುವಂಥದ್ದು ನೀವು ನೋಡ್ಬೋದು. ಚಾರ್ಜಿಂಗ್ ಪೋರ್ಟ್ ನೋಡ್ಬೋದು, ಸಿ ಟೈಪ್ ನೋಡ್ಬೋದು, 65 ವೋಲ್ಟ್ಸ್ನ, ಇಲ್ಲಿ 12 ವೋಲ್ಟ್ಸ್ನ ಒಂದು ಸಾಕೆಟ್ ಕೂಡ ನೋಡ್ಬೋದು. ಜೊತೆಗೆ ಇಲ್ಲೇ ನಿಮಗೆ ಮೊಬೈಲ್ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೂಡ ಕೊಟ್ಟಿರುವಂಥದ್ದು. ಇನ್ನು ಇದರಲ್ಲಿ ಮೇಯ್ನ್ ಆಗಿ ತೈ ಸಪೋರ್ಟ್ ಇದು ತುಂಬಾ ಚೆನ್ನಾಗಿ ಕೊಟ್ಟಿರುವಂಥದ್ದು. ಇದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ, ಹಾಗಾಗಿ ಗೊತ್ತಾಗ್ತಾ ಇದೆ. ಇದೊಂಥರ ಎಕ್ಸ್ಟ್ರಾ ಪೀಸ್ ಥರ ಕಾಣ್ತಾ ಇದೆಯಲ್ಲ, ರೇರ್ ಸೀಟಲ್ಲಾಗಿರ್ಬೋದು, ಫ್ರಂಟಲ್ಲಾಗಿರ್ಬೋದು, ಎಲ್ಲ ಕಡೆನೂ ಇದು ತೈ ಸಪೋರ್ಟ್ ತುಂಬ ಚೆನ್ನಾಗಿದೆ. ಇದು ತುಂಬ ಕಂಫರ್ಟ್ ಫೀಲ್ ಕೊಡುತ್ತೆ, ಹಾಗಾಗಿ ಇದನ್ನ ಜಾಸ್ತಿ ಮಾಡಿರುವಂಥದ್ದು ನೀವು ನೋಡ್ಬೋದು. ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕ್ಲಸ್ಟರ್ ಆಗಿ ತೋರಿಸಿಲ್ಲದಾದರೆ ನೋಡ್ಕೊಂಬಿಡಿ ಹೇಗಿದೆ ಅಂತ. ಇನ್ನು ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಹೇಗೆ ಕೆಲಸ ಮಾಡ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು 360 ಡಿಗ್ರಿ ಕ್ಯಾಮ್ರಾ ವ್ಯೂ. ಇದು ಫ್ರಂಟ್ ವ್ಯೂ ಆಗಿರ್ಬೋದು, ರೇರ್ ವ್ಯೂ ಆಗಿರ್ಬೋದು, ಕ್ಲಾರಿಟಿ ಹೇಗಿದೆ ಅಂತ. ಕ್ಲಾರಿಟಿ ಬಗ್ಗೆ ನೀವು ಬೇರೆ ಏನು ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ. ಸೊ ನೋಡ್ಬೋದು, ಇನ್ನು 360 ಡಿಗ್ರಿ ನೋಡ್ಬೋದು ಹೇಗಿದೆ ಅಂತ. ಸೊ ಡೋರ್ ಓಪನ್ ಆದರೆ ಈ ಥರ ಬ್ಲ್ಯಾಕ್ ಆಗಿಬಿಡುತ್ತೆ, ನೋಡ್ಬೋದು. ಇನ್ನು ಡೋರ್ ಪ್ಯಾಡಲ್ ನಾನು ಮರ್ತೋಗ್ಬಿಟ್ಟೆ. ಡೋರ್ ಪ್ಯಾಡಲ್ ನಿಮಗೆ ಕೊಡ ಇಟ್ಕೊಳ್ಳೋದಾಗಿದ್ರು, ಬಾಟಲ್ ಹೋಲ್ಡರ್ ಆಗಿರ್ಬೋದು, ಇಲ್ಲಿ ಆಪ್ಷನ್ ಕೊಟ್ಟಿರುವಂಥದ್ದು. ಸೊ ಸೈಡಲ್ಲಿ ಬರುತ್ತೆ, ಇಲ್ಲಿ ಒಂದು ಹೋಲ್ ಕೊಟ್ಟಿದ್ದಾರೆ, ಇಲ್ಲಿ ಕೊಡ ಎಲ್ಲ ಇಟ್ಕೋಬೋದು, ಬಾಟಲ್ ಹೋಲ್ಡರ್, ಕಪ್ ಹೋಲ್ಡರ್ ಥರ. ಇನ್ನು ನಿಮಗೆ ಫ್ರಂಟ್ ರೂಫಲ್ಲಿ ಹೇಳೋದಾದರೆ ಒಂದು LED ಲೈಟ್ ಆಗಿರ್ಬೋದು, ಸನ್ವೈಸರ್ ಆಗಿರ್ಬೋದು, ಕೋ ಡ್ರೈವರ್ ಸೈಡಲ್ಲಿ ಸನ್ವೈಸರಲ್ಲಿ ಮಿರರ್ ಆಗಿರ್ಬೋದು, ಅದನ್ನ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು ನೀವು ನೋಡ್ಬೋದು. ಇನ್ನು ರೂಫ್ ಬಗ್ಗೆ ಹೇಳೋದಾದರೆ ಪ್ಯಾನೋರಾಮಿಕ್ ಸನ್ರೂಫ್ನ ಓಪನ್ ಮಾಡ್ತೀನಿ ನೋಡ್ಬೋದು. LED ಲೈಟ್ ಪಕ್ಕದಲ್ಲೇ ಸ್ವಿಚ್ ಕೊಡ್ತಾ ಇದ್ದಾರೆ, ಅದನ್ನ ಬ್ಯಾಕಿಂಗ್ ಮಾಡಿದ್ರೆ ಸಾಕು ಸನ್ರೂಫ್ ಓಪನ್ ಆಗುತ್ತೆ. ಅದನ್ನ ಜಸ್ಟ್ ಆ ಬಟನ್ನ ಜಸ್ಟ್ ಮುಂದೆಗೆ ಮಾಡಿದ್ರೆ ಸಾಕು ಕ್ಲೋಸ್ ಕೂಡ ಹಾಕ್ಕೊಳ್ಳುತ್ತೆ. ಈ ಒಂದು ಸಿಸ್ಟಮ್ ಕೊಟ್ಟಿರುವಂಥದ್ದು. ಇನ್ನು ಮಿರರ್ ಅಪ್ ಡೌನ್ ಮಾಡೋದಾದರೆ ನೀವು ನೋಡ್ಬೋದು, ಡ್ರೈವರ್ ಸೈಡಲ್ಲಿ ಕೊಟ್ಟಿರುವಂಥದ್ದು. ಹಾಗೆ ಮಿರರ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಕೂಡ ನಿಮಗೆ ಇಲ್ಲೇ ಡ್ರೈವರ್ ಡೋರಲ್ಲಿ ಸಿಗುವಂಥದ್ದು ನೀವು ನೋಡ್ಬೋದು. ಇನ್ನು ನಿಮಗೆ ಇಂಜನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ 1.2 ಲೀಟರ್ನ ಪೆಟ್ರೋಲ್ ಲೈನ್ CNGಲಿ 5 ಸ್ಪೀಡಲ್ಲಿ ಸಿಗೋದಾದರೆ AMT 6 ಸ್ಪೀಡಲ್ಲಿ DCA ಯೂನಿಟ್ ಸಿಗುತ್ತೆ. 1.5 ಲೀಟರ್ನ ಡೀಸೆಲಲ್ಲಿ ಕೂಡ ಈ ಒಂದು ಗಾಡಿ ಅವೈಲೇಬಲ್ ಇರುವಂಥದ್ದು. ಜೊತೆಗೆ ಈ ಇಂಜನ್ನ ರಿಫೈನ್ ಮಾಡಿ ಇಂಜನ್ ನಾಯ್ಸ್ ಆಗಿರ್ಬೋದು, ವೈಬ್ರೇಷನ್ ಆಗಿರ್ಬೋದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿರುವಂಥ ಗಾಡಿಯಾಗಿದೆ. ಸೊ ಇಂಜನಲ್ಲೂ ಕೂಡ ಸಣ್ಣ ಪುಟ್ಟ ಚೇಂಜಸ್ ಆಗಿರೋದ್ರಿಂದ ತುಂಬಾ ಚೇಂಜಸ್ ನಿಮಗೆ ಸಿಗುತ್ತೆ. ಹಳೆ ಗಾಡಿಗೂ ಹೊಸ ಗಾಡಿ ಕಂಪೇರ್ ಮಾಡಿದ್ರೆ ನಿಮಗೆ ಚೇಂಜಸ್ ಖಂಡಿತವಾಗಿ ಸಿಗುತ್ತೆ. ಇದಿಷ್ಟು ಈ ಒಂದು ಗಾಡಿಯ ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.